ಸಹೋದರಂತ ಪ್ರಿಯಾಂಕಾ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಈ ಮುಖಂಡರಾಗಿರ್ಬೋದು, ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ತಾಲೂಕು ಪಂಚಾಯತ್ ಸದಸ್ಯರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ತಮ್ಮೆಲ್ಲರಿಗೂ ಗೊತ್ತಿದಂತೆ ಬರುವಂಥ ಮೇ 7ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಜರುಗ್ತಾ ಇದೆ. ಅದರಲ್ಲಿ ನಮ್ಮ ಭಾಗದಿಂದ ಎಂಪಡಿ ಮತ್ತು ಕ್ಷೇತ್ರದಿಂದ ನಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗೆ ಹೆಚ್ಚಿನ ಒಂದು ಮತಗಳನ್ನು ಕೊಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದ್ರೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಕಾರ್ಯ ಮಾಡಬೇಕು. ಹೋದ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ನಿಂತಾಗ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕ್ಷೇತ್ರದಿಂದ ಸುಮಾರು 1 ಲಕ್ಷ ಮತಗಳನ್ನು ತಾವೆಲ್ಲರೂ ಕೊಟ್ಟಿದ್ದೀರಿ. ತಾವೆಲ್ಲರೂ ಹಗಲು ರಾತ್ರಿ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ತಂದೆ ಸತೀಶ್ ಜಾರಕಿಹೊಳಿ ಮಾಡಿದಂಥ ಅಭಿವೃದ್ಧಿ ಯೋಜನೆಗಳಿರ್ಬೋದು, ಅವನ್ನೆಲ್ಲ ತಾವು ಮನೆಗೆ ಹೋಗಿ ಪ್ರಚಾರ ಮಾಡಿದಾಗ ಸುಮಾರು 1 ಲಕ್ಷ ಮತಗಳು ನಮಗೆ ಗೆದ್ದಿದ್ದಾವೆ. ಅದಕ್ಕೆ ಬರುವಂಥ ಚುನಾವಣೆಯಲ್ಲಿ ಕೂಡ ಅದೇ ರೀತಿ ನಾವೆಲ್ಲರೂ ಪ್ರಚಾರ ಮಾಡಬೇಕು. ಬೂತ್ ಕಮಿಟಿದವರಾಗಿರ್ಬೋದು, ಸದಸ್ಯರು ಅದೇ ರೀತಿ ಮಾದರಿಯಲ್ಲಿ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಮಾಡಿ ಅಷ್ಟೇ ಮತಗಳನ್ನು ನಾವು ಸೆಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬೂತ್ ಮಟ್ಟದಲ್ಲಿ ನಮಗೆ ಹೋದ ಚುನಾವಣೆಯಲ್ಲಿ ಎಷ್ಟು ಮತಗಳು ಬಿದ್ದಿದ್ದು ಅಷ್ಟೇ ಮತಗಳನ್ನು ಸೆಳಲಿಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದರೆ ಎಂಪಿ ಮತಕ್ಷೇತ್ರದ 15 ವರ್ಷಗಳಿಂದ ಯಾರಾದರೂ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದು ತಂದೆ ಸತೀಶ್ ಜಾರಕಿಹೊಳಿ. ಮತ್ತು ಬೆಂಗಳೂರು ಹೇಳಿದಂಗೆ ಈ ಭಾಗದ ರಸ್ತೆಗಳಾಗಿರ್ಬೋದು, ವಾರ್ಡ್ಗಳಲ್ಲಿರುವಂಥ CC ರೋಡ್ಗಳಾಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ವೈಯಕ್ತಿಕ ಯಾವುದೋ ಸಮಸ್ಯೆ ಬಂದರೂ ಕೂಡ ಎಲ್ಲರೂ ಕೂಡ ಮುಂದಿನಿದ್ದು ಸ್ಪಂದಿಸುವಂಥ ಕಾರ್ಯ ತಂದೆ ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಭಾಗದ ಜನರಿಗೆ ಯಾವತ್ತೂ ಹೋದರೂ ಅವ್ರಿಗೆ ಅವರಿಲ್ಲಂದ್ರೂ ಕೂಡ ನಾವು ನಮ್ಮ ಮುಖಾಂತರ ಅಥವಾ ಯಾರವ್ರ ಆಫೀಸಾಗಿ ಮುಖಾಂತರ ಆ ಜನರಿಗೆ ಅಟೆಂಡ್ ಮಾಡುವಂಥ ಕೆಲಸ ನಿರಂತರವಾಗಿ ಅವರು ಮಾಡ್ತಾ ಬಂದಿದ್ದಾರೆ. ಇವತ್ತು ಶಾಬಂದರ ಇಸ್ಲಾಂಪುರ ಕ್ರಾಸದಲ್ಲಿ ಒಂದು ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ಎಲ್ಲರೂ ನೋಡ್ಬೋದು. ಮತ್ತು ಒಂದು ಚಿಕ್ಕ ಸರ್ಕಲ್ ಆಗಿ ಕ್ರಾಸ್ ಆಗಿತ್ತು, ಅದನ್ನ ಸಾಕಷ್ಟು ಅನುದಾನ ತಂದ ಸರ್ಕಲ್ ಅಗಲೀಕರಣ ಆಗಿರ್ಬೋದು, ರಸ್ತೆ ಸುಧಾರಣೆ ಆಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ತಂದೆ ಸತೀಶ್ ಜಾರಕಿಹೊಳಿ ಅನುದಾನದಲ್ಲಿ ಆಗಿದೆ. ಪಾಶ್ಚಾಪುರಿಂದ ಹೊಸ ಮುಂಟುವರಿ ಹೈವೇವರೆಗೂ ಒಂದು ಒಳ್ಳೆ ಹೈವೇ ಮಾದರಿಯಲ್ಲಿ ಒಂದು ಸ್ಟೇಟ್ ಹೈವೇಯನ್ನು ಅವರು ಮಾಡಿದ್ದಾರೆ. ಮತ್ತು ನಾವು ಪಾಶ್ಚಾಪುರಿಂದ ಇಲ್ಲಿ ಒಂಟೂರು ಕ್ರಾಸ್ ಬರ್ಬೇಕಂದ್ರೆ ಬಹುಶಃ 45 ನಿಮಿಷ ಬೇಕಾಗಿತ್ತು. ಈಗ ಅದೇ 20 ನಿಮಿಷದಲ್ಲಿ ಅರ್ಧ ಟೈಮಲ್ಲಿ ನಾವು ಒಂದು ಬರ್ಬೋದು. ಅದಕ್ಕೆ ಅಂಥ ರೀತಿಯಲ್ಲಿ ರಸ್ತೆಗಳನ್ನು ಅವರು ಮಾಡಿದ್ದಾರೆ. ಇನ್ನು ಈ ಭಾಗದಲ್ಲಿ ಕೂಡ ಗುಡ್ಗುದಾಗಿರ್ಬೋದು, ಗಜಪತಿ ಕೆಲವೊಂದು ರೋಡ್ ಕೂಡ ಈಗಾಗಲೇ ಅಪ್ರೂವಲ್ ಆಗಿದ್ದಾವೆ. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಅವರು ಕೆಲಸ ಕಾರ್ಯ ಮಾಡ್ತಾರೆ. ಅದಕ್ಕಿಂತ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ತಂದೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಬರುವಂಥ ಚುನಾವಣೆ ಕೂಡ ಅದೆಲ್ಲ ನಾವು ಜನರಿಗೆ ತಿಳಿಸುವಂಥ ಕಾರ್ಯ ಮಾಡಬೇಕಾಗಿದೆ. ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಬೇಕಂದ್ರೆ ಸುಮಾರು 100 ವರ್ಷಕ್ಕಿಂತ ಹೆಚ್ಚು ಒಂದು ಇತಿಹಾಸ ಹೊಂದಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ಸ್ವತಂತ್ರ ಸಿಕ್ಕ ಮೇಲೆ ನಂತರ ಒಂದು ದೇಶಕ್ಕೆ ಒಂದು ಬಲಿಷ್ಠ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಇವತ್ತು ತಾವು ಏನು ನ್ಯಾಷನಲ್ ಹೈವೇ ಆಗಿರ್ಬೋದು, ದೊಡ್ಡ ದೊಡ್ಡ ಸಂಸ್ಥೆಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ರೈಲ್ವೆ ಟ್ರ್ಯಾಕ್ ಸುಧಾರಣೆ ಆಗಿರ್ಬೋದು, ಇದು 70 ವರ್ಷದ ಕಾಲ ಯಾರು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಮಾಡಿ ಅಂತ ನಾವು ಹೇಳಬೇಕಾಗತ್ತೆ. ಇವತ್ತು ದೊಡ್ಡ ದೊಡ್ಡ ಸಂಸ್ಥೆ AIIMS ಆಗಿರ್ಬೋದು, HAL ಆಗಿರ್ಬೋದು, ಅದೇ ರೀತಿ ISRO ಆಗಿರ್ಬೋದು, ಇಂಥ ಏನು ದೇಶದ ಒಂದು ಪ್ರಮುಖ ಸಂಸ್ಥೆಗಳಿದೆ, ಇದನ್ನೆಲ್ಲ ಒಂದು ಬೆಳೆಸುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲಸ ಕಾರ್ಯ ಮಾಡಿದೆ. ಹಿಡಕಲ್ ಡ್ಯಾಮ್ ಕೂಡ ನಮ್ಮ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲವಾಗುವಂಥ ಒಂದು ಯೋಜನೆ, ನೀರಾವರಿ ಯೋಜನೆ. ಅದು ಕೂಡ ಅಂದಿನ ಪ್ರಧಾನಮಂತ್ರಿ ಆದಂಥ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅದು ಪ್ರಾರಂಭ ಆದಂಥ ಒಂದು ಯೋಜನೆ. ಅದಕ್ಕಿಂತ ಹಲವಾರು ಯೋಜನೆಗಳು ನಮ್ಮ ಪಕ್ಷದ ನಿರಂತರವಾಗಿ ಮಾಡ್ಕೊತ ಬಂದಿದ್ದಾರೆ. ಮುಂದೆ ಕೂಡ ಇದೇ ರೀತಿ ಯೋಜನೆಗಳನ್ನು ಅವರು
ತರ್ತಾ ಇರ್ತಾರೆ. ಅದಕ್ಕೆ ನಮ್ಮ ಭಾಗದಲ್ಲಿ ಕೂಡ MP ಅವರು ಸ್ವಲ್ಪ ಪ್ರಬಲವಾಗಿ ಅಂದರೆ ನಮಗೂ ಕೂಡ ಅನುಕೂಲವಾಗುತ್ತೆ. ಇನ್ನೂ ಹೆಚ್ಚಿನ ಅನುದಾನ ಈ ಭಾಗಕ್ಕೆ ನಾವು ತರ್ಬೋದು. ಅದಕ್ಕೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ MP ನಾವು ಆಯ್ಕೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಯಾಕಂದರೆ ಇವತ್ತು ಯಾವ ರೀತಿ ಒಂದು ಕರ್ನಾಟಕ ರಾಜ್ಯದ ಜನರ ಮ್ಯಾಗೆ ಅನ್ಯಾಯ ಆಗ್ತದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸುಮಾರು ನಾವೇನೆಲ್ಲರೂ CGST ಸೆಂಟ್ರಲ್ GST ಏನು ಕಟ್ತೀರ, ಸುಮಾರು 4 ಲಕ್ಷ ಕೋಟಿ ಕರ್ನಾಟಕ ರಾಜ್ಯದ ಜನರು ಸೆಂಟ್ರಲ್ GSTಯನ್ನು ಕಟ್ತಾರೆ. ಆದರೆ ನಮಗೆ ಹೊಳೆ ಬರೋದು ಬರೀ 50,000 ಕೋಟಿ ಟ್ಯಾಕ್ಸ್ ಹೊಳ್ಳಿ ರಿಟರ್ನ್ ಬರುತ್ತೆ. ಅಂದರೆ ನೀವು 100 ರೂಪಾಯಿ ಟ್ಯಾಕ್ಸ್ ಕಟ್ಟರೆ ಬರೀ 15 ರೂಪಾಯಿ ರಿಟರ್ನ್ ಒಂದು ವಾಪಸ್ ನಮಗೆ ಕರ್ನಾಟಕ ರಾಜ್ಯ ಜನರಿಗೆ ಬರ್ತಾ ಇದ್ದಾರೆ. 25 ಜನ BJP MP ಇದ್ದರೂ ಕೂಡ ಅಲ್ಲಿ ಅನುದಾನ ತರುವಂಥ ಶಕ್ತಿ ಯಾರೂ ಅಲ್ಲಿ ಪ್ರಬಲವಾದಂಥ ಧ್ವನಿ ಎತ್ತುವಂಥ ನಾಯಕರಿಲ್ಲ. ಅದಕ್ಕೆ ನಮಗೆ ಹೆಚ್ಚಿನ ಅನುದಾನ ತರುವಂಥ ಒಬ್ಬರ ನಾಯಕರ ಅವಶ್ಯಕತೆ ಇದೆ. ನಮ್ಮ ಭಾಗದ ಜನರಿಗೆ ಇನ್ನೂ ಒಳ್ಳೆಯ ಯೋಜನೆ ಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು MP ತಯಾರಿಯನ್ನು ಮಾಡಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.